ಪಿಂಚಣಿದಾರರ ಖಾತೆಗಳಿಗೆ ಹೆಚ್ಚುವರಿ ಮೊತ್ತ ಜಮಾ, ಬ್ಯಾಂಕುಗಳಿಗೆ ನೇರ ನಿರ್ದೇಶನ ನೀಡಿದ ಆರ್ಬಿಐ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಹೊಸ ನಿಯಮವನ್ನು ಪ್ರಕಟಿಸಿದೆ. ಸರ್ಕಾರಿ ಪಿಂಚಣಿಗಳನ್ನು ವಿತರಿಸುವ ಬ್ಯಾಂಕುಗಳಿಗೆ ರಿಸರ್ವ್ ಬ್ಯಾಂಕ್ ಈ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಬೆಂಗಳೂರು: ನೀವು ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಸೇವೆಗಳಿಂದ ನಿವೃತ್ತರಾದ ಪಿಂಚಣಿದಾರರೇ? ನಿಮ್ಮ ಕುಟುಂಬದಲ್ಲಿ ಯಾರಾದರೂ ನಿವೃತ್ತ ಸರ್ಕಾರಿ ನೌಕರರಿದ್ದಾರೆಯೇ? ಹಾಗಿದ್ದಲ್ಲಿ ಈ ಮಾಹಿತಿ ನಿಮಗೆ ತುಂಬ ಮುಖ್ಯವಾಗಿರುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಹೊಸ ನಿಯಮವನ್ನು ಪ್ರಕಟಿಸಿದೆ. ಸರ್ಕಾರಿ ಪಿಂಚಣಿಗಳನ್ನು ವಿತರಿಸುವ ಬ್ಯಾಂಕುಗಳಿಗೆ ರಿಸರ್ವ್ ಬ್ಯಾಂಕ್ ಈ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಪಿಂಚಣಿದಾರರು ತಮ್ಮ ಪಿಂಚಣಿ ಅಥವಾ ಅದರ ಬಾಕಿ ಹಣವನ್ನು ಸಮಯಕ್ಕೆ ಸರಿಯಾಗಿ ಪಡೆಯದ ಕಾರಣ ಆಗುವ ನಷ್ಟವನ್ನು ಸರಿದೂಗಿಸುವ ಉದ್ದೇಶದಿಂದ ಈ ನಿಯಮ ಜಾರಿಗೆ ಬಂದಿದೆ. ಅನೇಕ ಪಿಂಚಣಿದಾರರು ಪಿಂಚಣಿ ಬಾಕಿ ಬಗ್ಗೆ ಕಾಲಕಾಲಕ್ಕೆ ದೂರು ನೀಡುತ್ತಿದ್ದರೂ ಇದರ ಬೆನ್ನಲ್ಲೇ ಆರ್ಬಿಐ ಈ ನಿರ್ಧಾರ ತೆಗೆದುಕೊಂಡಿದೆ. ಹೊಸ ನಿಯಮಗಳ ಪ್ರಕಾರ ಬ್ಯಾಂಕ್ ಪಿಂಚಣಿ ಪಾವತಿಯನ್ನು ವಿಳಂಬ ಮಾಡಿದರೆ ಅದು ಪಿಂಚಣಿದಾರರಿಗೆ ವಾರ್ಷಿಕ ಶೇಕಡ 8 ಬಡ್ಡಿಯನ್ನು ಪಾವತಿಸಬೇಕಾಗುತ್ತದೆ. ನಿಗದಿತ ದಿನಾಂಕದ ನಂತರ ಪಿಂಚಣಿ ಅಥವಾ ಬಾಕಿ ಪಾವತಿಸಿದರೆ ಸಂಬಂಧಪಟ್ಟ ಬ್ಯಾಂಕ್ ಆ ವಿಳಂಬಕ್ಕೆ ಶೇಕಡ 8 ಬಡ್ಡಿಯನ್ನು ಪಾವತಿಸಬೇಕಾಗುತ್ತದೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ವರ್ಧಿತ ಪಿಂಚಣಿ ಅಥವಾ ಬಾಕಿ ಹಣವನ್ನು ಠೇವಣಿ ಮಾಡುವಾಗ ಅದಕ್ಕೆ ಸಂಬಂಧಿಸಿದ ಬಡ್ಡಿಯನ್ನು ಸಹ ಅದೇ ದಿನ ಠೇವಣಿ ಮಾಡಬೇಕು ಎಂದು ರಿಸರ್ವ್ ಬ್ಯಾಂಕ್ ಸ್ಪಷ್ಟಪಡಿಸಿದೆ. ಈ ಬಡ್ಡಿಯನ್ನು ಬ್ಯಾಂಕ್ ಮೂಲಕ ನೇರವಾಗಿ ಪಿಂಚಣಿದಾರರ ಖಾತೆಗೆ ಜಮಾ ಮಾಡುವುದು ಕಡ್ಡಾಯವಾಗಿದೆ. ಆರ್ಬಿಐ ನಿರ್ದೇಶನಕ್ಕಾಗಿ ಕಾಯದೆ ಬ್ಯಾಂಕುಗಳು ಪಿಂಚಣಿ ಪಾವತಿಗಳನ್ನು ತಾವಾಗಿಯೇ ಪೂರ್ಣಗೊಳಿಸಬೇಕು. ಮುಂದಿನ ತಿಂಗಳ ಪಿಂಚಣಿಯಲ್ಲಿ ಎಲ್ಲ ಪ್ರಯೋಜನಗಳನ್ನು ಪಡೆಯಲಾಗುವುದು ಎಂದು ರಿಸರ್ವ್ ಬ್ಯಾಂಕ್ ಸ್ಪಷ್ಟವಾಗಿ ಅಭಿಪ್ರಾಯಪಟ್ಟಿದೆ. ವಿಳಂಬವಾಗುವ ಎಲ್ಲ ಪಿಂಚಣಿ ಪ್ರಕರಣಗಳಿಗೆ ಈ ರೀತಿ ಅನ್ವಯಿಸುತ್ತದೆ. ಪಿಂಚಣಿದಾರರು ಇದಕ್ಕಾಗಿ ಯಾವುದೇ ಪ್ರತ್ಯೇಕ ವಿನಂತಿಯನ್ನು ಮಾಡುವ ಅಗತ್ಯವಿಲ್ಲ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.